ಯಾರನ್ನ ಅವರು ಸಚಿವ ಸ್ಥಾನ ಅಲಂಕರಿಸ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು, ಯಾರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥ ತೀರ್ಮಾನ. ಇದ್ರ ಬಗ್ಗೆ ನಾವು ಅಡ್ಡಪಡಿಸಿ ಮಾತನಾಡ್ತಕ್ಕಂಥದ್ದು ಏನಿಲ್ಲ. ಮುಂದೆ ಎಲ್ಲ ಕಾದು ನೋಡೋಣ. ನೀವೇ ತೋರಿಸಿದ್ದೀರಿ, ನಿನ್ನೆ ಭಾಳ ಜನ ಶಾಸಕರು ಆಸೆ ಇಟ್ಕೊಂಡು ನಾವು ಸಚಿವ ಸ್ಥಾನವನ್ನು ಅಲಂಕರಿಸ್ತೀವಿ, ನಮಗೂ ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದಿತ್ತು. ಸಿಕ್ಕಿಲ್ಲ ಪಾಪ. ಭಾಳ ಜನ ಸೀನಿಯರ್ಸು ಅಪ್ಸೆಟ್ ಇದ್ದಾರೆ ಆ ವಿಚಾರವಾಗಿ. ನೀವೇ ಹೇಳ್ದಂಗೆ ನೋಡೋಣ ಅವ್ರದ್ದೆಲ್ಲ ಈ ರಾಜೀನಾಮೆ ಎಷ್ಟರ ಮಟ್ಟಕ್ಕೆ ಅಕ್ಸೆಪ್ಷನ್ ಆಗುತ್ತೆ. ರಾಜೀನಾಮೆ ಕೇವಲ ಮೇಲ್ನೋಟಕ್ಕೆ ಒಂದು ಬ್ಲ್ಯಾಕ್ ಮೇಲ್ ತಂತ್ರನ ಅಥವಾ ಅದಕ್ಕೂ ಮೀರೇನಾರು ಅವ್ರಿಗೆ ನೋವಾಗಿದೆಯಾ ಕಾದು ನೋಡೋಣ. ಯಾರನ್ನ ಅವರು ಸಚಿವ ಸ್ಥಾನ ಅಲಂಕರಿಸ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು, ಯಾರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥ ತೀರ್ಮಾನ. ಇದ್ರ ಬಗ್ಗೆ ನಾವು ಅಡ್ಡಪಡಿಸಿ ಮಾತನಾಡ್ತಕ್ಕಂಥದ್ದು ಏನಿಲ್ಲ. ಮುಂದೆ ಎಲ್ಲ ಕಾದು ನೋಡೋಣ. ನೀವೇ ತೋರಿಸಿದ್ದೀರಿ, ನಿನ್ನೆ ಭಾಳ ಜನ ಶಾಸಕರು ಆಸೆ ಇಟ್ಕೊಂಡು ನಾವು ಸಚಿವ ಸ್ಥಾನವನ್ನು ಅಲಂಕರಿಸ್ತೀವಿ, ನಮಗೂ ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದಿತ್ತು. ಸಿಕ್ಕಿಲ್ಲ ಪಾಪ. ಭಾಳ ಜನ ಸೀನಿಯರ್ಸು ಅಪ್ಸೆಟ್ ಇದ್ದಾರೆ ಆ ವಿಚಾರವಾಗಿ. ನೀವೇ ಹೇಳ್ದಂಗೆ ನೋಡೋಣ ಅವ್ರದ್ದೆಲ್ಲ ಈ ರಾಜೀನಾಮೆ ಎಷ್ಟರ ಮಟ್ಟಕ್ಕೆ ಅಕ್ಸೆಪ್ಷನ್ ಆಗುತ್ತೆ. ರಾಜೀನಾಮೆ ಕೇವಲ ಮೇಲ್ನೋಟಕ್ಕೆ ಒಂದು ಬ್ಲ್ಯಾಕ್ ಮೇಲ್ ತಂತ್ರನ ಅಥವಾ ಅದಕ್ಕೂ ಮೀರೇನಾರು ಅವ್ರಿಗೆ ನೋವಾಗಿದೆಯಾ ಕಾದು ನೋಡೋಣ. ರೈತರು ಸಂಪೂರ್ಣವಾಗಿ ಇಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ವಾಸ್ತವ ಸತ್ಯ. ಈಗ ಇಲ್ಲಿ ಯಾರು ಮಂತ್ರಿಗಳಾಗಿದ್ದಾರೋ, ಯಾರು ಮುಖ್ಯಮಂತ್ರಿಗಳಾಗಿದ್ದಾರೋ, ಆದರೆ ರೈತರ ಭಾವನೆಗಳ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು ಬಹುಶಃ ಯಾರೂ ಕೂಡ ಇದನ್ನು ಮೆಚ್ಚತಕ್ಕಂಥ ವಿಚಾರ ಅಲ್ಲ. ನಾನು ಅವತ್ತು ಕೂಡ ಹೇಳಿದ್ದೇನೆ, ಸರ್ಕಾರ ಏನಾದರೂ ಇದನ್ನು ವಿತ್ ಕನ್ಸೆಂಟ್ ಪಡಿತಕ್ಕಂಥ ಪ್ರಯತ್ನ ಮಾಡಬೇಕು ಅನ್ನೋದಾಗಿದ್ದರೆ 2013 LARR ಆ್ಯಕ್ಟ್ ಏನಿದೆ ಇವತ್ತು ನಮ್ಮ ಮುಂದೆ ಇಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಜಿರವರು ಪ್ರಧಾನಿಗಳಾಗಿದ್ದಾಗ ಕಾಂಗ್ರೆಸ್ನವರು ಮಾಡಿದಂಥ ಆ್ಯಕ್ಟ್, ಆ ಆ್ಯಕ್ಟಲ್ಲಿ ಏನಾದರೂ ಇದನ್ನು ಮಾಡಿದರೆ ಬಹುಶಃ 80%ಕ್ಕೂ ಹೆಚ್ಚು ಜನ ರೈತರು ಕನ್ಸೆಂಟು ಪಡ್ಕೋಬೇಕಾಗಿತ್ತು. ಆದರೆ ಕೂಡ ಆ್ಯಕ್ಟ್ನ ತೊಗೊಬರ್ತಾರೆ. ನಾನು ಅವತ್ತು ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಇವೆಲ್ಲವೂ ಕೂಡ ಕೋರ್ಟು ಗಮನಿಸುತ್ತೆ. ನ್ಯಾಯಾಧೀಶರು ರೈತರ ಪರವಾಗಿ ಒಂದು ವಿಚಾರದಲ್ಲಿ ನಿಂತು ಒಂದು ಒಳ್ಳೆ ತೀರ್ಪು ಕೊಡ್ತಾರೆ ಅನ್ನೋದು ನಾವು ಕಾದು ನೋಡೋಣ. ಸರ್, ಈಗ ಒಂದು ಕಡೆ ಕಾನೂನು ಹೋರಾಟ, ಮತ್ತೊಂದು ಕಡೆ ಪರಿಹಾರಕ್ಕೆ ಕೂಡ ಒಂದಷ್ಟು ಜನ ರೈತರುಗಳು ತಗೊಂತಾರೆ. ಇದು ಸಾಕಷ್ಟು